ಹಾಯ್ ಆಲ್ ವೆಲ್ಕಮ್ ಟು ರುಚಿ ಕುಕಿಂಗ್ ಚಾನೆಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಚನಾ ಮಸಾಲ ಅಥವಾ ಕಾಬೂಲ್ ಕಡಲೆ ಮಸಾಲ. ಈ ರೆಸಿಪಿ ತುಂಬ ಬೇಗನೆ ಆಗುತ್ತೆ. ಅರ್ಜೆಂಟಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಹಸ್ಬೆಂಡಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು. ಇದು ನಾನು ಕಾಬೂಲ್ ಕಡಲೆನ ಓವರ್ನೈಟ್ ನೆನೆಸಿ ಬಿಟ್ಟಿದ್ದೆ. ಇದನ್ನು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ಬೇಕು ಕುಕ್ಕರ್ ಹಾಕಿ. ಕಾಳು ಮುಳುಗೋವಷ್ಟು ನೀರು ಹಾಕಿ, ಸ್ವಲ್ಪ ಕಲ್ಲುಪ್ಪು ಹಾಕಿ ಒಂದೇ ಒಂದು ವಿಸಿಲ್ ಬರೋವರೆಗೂ ಬಿಟ್ಟು ಕೂಗಿಸ್ಕೊಳ್ಬೇಕು. ಅದು ಕೂಗ್ತಿರೋ ಟೈಮಲ್ಲಿ ಒಂದು ಸ್ಮಾಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಲ್ಲ ಇದಕ್ಕೂ. ಸ್ವಲ್ಪ ಕಾಯಿ ತುರಿ, ಅರ್ಧ ಈರುಳ್ಳಿ, ಒಂದೇ ಒಂದು ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ, 4 ಲವಂಗ, 2 ಪೀಸ್ ಚಕ್ಕೆ, ಒಂದೇ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಬೇಕು. ತುಂಬ ನೈಸಾಗಿ ರುಬ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಕಾಳಿಗೆಲ್ಲ. ಅದಕ್ಕೆ ನೈಸಾಗಿ ಮಸಾಲೆ ರುಬ್ಕೊಂಡು ಎತ್ತಿಟ್ಕೊಬೇಕು. ಈಗ ಪ್ಯಾನ್ ಬಿಸಿ ಮಾಡಿಟ್ಕೊಂಡು 2 ಸ್ಪೂನ್ ಎಣ್ಣೆ, ಸ್ವಲ್ಪ ಕಸೂರಿ ಮೇಥಿ, ಒಂದೇ ಒಂದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಬಿಡ್ತಾ ಇದೆ ಅನ್ನೋವಾಗ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಕೊಂಡಾದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಮಸಾಲೆದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಮಸಾಲೆ ನಾವೇನು ಮುಂಚೆ ಫ್ರೈ ಮಾಡ್ದಲ್ಲೇ ರುಬ್ಬಿರೋದ್ರಿಂದ ಈಗಲೇ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗ್ತಾ ಇದೆ, ಸ್ವಲ್ಪ ನೀರೆಲ್ಲ ಕಮ್ಮಿಯಾಗಿ ಎಣ್ಣೆ ಬಿಡ್ತಾ ಇದೆ ಅನ್ನೋವಾಗ ಕಾಳು ಬೆಂದಿರುತ್ತೆ. ಅದಕ್ಕೆ ಮುಂಚೆ ಸ್ವಲ್ಪ ಅರಿಶಿನನೂ ಕೂಡ ಹಾಕ್ಕೊಬೇಕು. ಅರಿಶಿನ ಪುಡಿ ಹಾಕಿ ಮಸಾಲೆನ ಬಿಟ್ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗುತ್ತೆ. ಬೆಂದಿರೋ ಕಾಳು ಕೈಯಲ್ಲಿ ಹಿಸುಕಿದಾಗ ಸ್ಮ್ಯಾಶ್ ಆಗಬೇಕು, ಅಷ್ಟು ಬೆಂದಿರಬೇಕು ಕಾಳು. ಕಾಳನ್ನ ಪ್ಯಾನ್ಗೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ಮಸಾಲೆದು ನೀರಿರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ತಿರುಗಿಸಿ ಲಿಡ್ ಮುಚ್ಚಿ 3 to 4 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಕಾಳು ಮುಂಚೆನೇ ಬೆಂದಿರೋದ್ರಿಂದ ಉಪ್ಪು ಖಾರ ಹಿಡಿಯುವಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈಗ ಗರಂ ಮಸಾಲೆ ಜಾಸ್ತಿ ಯೂಸ್ ಮಾಡೋರು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ಚನಾ ಮಸಾಲ ರೆಡಿಯಾಗಿದೆ. ಇದನ್ನು ಚಪಾತಿ, ರೊಟ್ಟಿ, ದೋಸೆ ಕೂಡ ಯೂಸ್ ಮಾಡ್ಬೋದು. ಪೂರಿ ಇಷ್ಟಪಡೋರು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಇದು. ಟ್ರೈ ಮಾಡಿ ಎಲ್ಲ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.